ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಿನ್ನೆ ಎಪಿಸೋಡ್ನಲ್ಲಿ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದು ನಿಜವಾಗ್ಲೂ ಬಿಗ್ ಬಾಸ್ ಪ್ರೇಕ್ಷಕರಿಗೆ ತುಂಬಾನೇ ಬೇಸರವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಧನ್ರಾಜ್ ಆಚಾರ್ ತನಗೆ ಬಿಗ್ ಬಾಸ್ ನಿಂದ ಸಿಕ್ಕಂತಹ ಎಲ್ಲಾ ಹಣವನ್ನ ತನ್ನ ಮಗುವಿನ ಹೆಸರಿನಲ್ಲಿ ಪುತ್ತೂರಿನ ಆಶ್ರಮವೊಂದಕ್ಕೆ ದಾನ ನೀಡಲು ಮುಂದಾಗಿದ್ದು, ಅಷ್ಟಕ್ಕೂ ಬಿಗ್ ಬಾಸ್ ನಿಂದ ಧನ್ರಾಜ್ ಆಚಾರ್ಗೆ ಸಿಕ್ಕಂತಹ ಪೇಮೆಂಟ್ ಎಷ್ಟು ಮತ್ತು ಪುತ್ತೂರು ಆಶ್ರಮಕ್ಕೆ ಧನ್ರಾಜ್ ಆಚಾರ್ ಎಷ್ಟು ಹಣವನ್ನ ನೀಡಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬಾರ್ದಿತ್ತು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸಲದ ಬಿಗ್ ಬಾಸ್ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಧನ್ರಾಜ್ ಆಚಾರ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ಬಿಗ್ ಬಾಸ್ ನಿಂದ ಸಿಕ್ಕಂತಹ ಎಲ್ಲ ಹಣವನ್ನ ಪುತ್ತೂರಿನ ವೃದ್ಧಾಶ್ರಮಕ್ಕೆ ನೀಡ್ತೇನೆ ಅಂತ ಪೋಸ್ಟ್ ಅನ್ನು ಹಾಕಿಕೊಂಡಿದ್ದು, ಧನ್ರಾಜ್ ಆಚಾರ್ ಅವರೇ ಹೇಳಿಕೊಂಡಿರುವ ಹಾಗೆ ಬಿಗ್ ಬಾಸ್ ನಿಂದ ಸಿಕ್ಕಂತಹ ಸುಮಾರು 4,20,000 ರೂಪಾಯಿ ಹಣವನ್ನ ಧನ್ರಾಜ್ ಆಚಾರ್ ಈ ಒಂದು ಆಶ್ರಮಕ್ಕೆ ದೇಣಿಗೆಯಾಗಿ ನೀಡಲಿದ್ದಾರೆ. ಇದು ನಿಜವಾಗ್ಲೂ ಧನ್ರಾಜ್ ಆಚಾರ್ ಮಾಡ್ತಿರುವ ಒಳ್ಳೆಯ ಕೆಲಸವಾಗಿದ್ದು, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.